ರಾಮ ಮಂದಿರದ ಪ್ರಾಮುಖ್ಯತೆ ಈ ಕಾಲಘಟ್ಟದಲ್ಲಿ ಹಿಂದೂ ಸಮುದಾಯದ ಒಂದು ರೀತಿಯ ಏಕೀಕರಣದ ದೃಷ್ಟಿಯಲ್ಲಿ ಇದೆಲ್ಲ ವಿಚಾರಗಳನ್ನ ಮಾತನಾಡ್ತಾ ಇದ್ವಿ. ಹಾಗೆ ಒಬ್ಬ ವಿಶೇಷ ಅತಿಥಿ ಕೂಡ ಇದ್ದಾರೆ ನಮ್ಮ ಜೊತೆಯಲ್ಲಿ. ಅವರನ್ನ ಹಾಗೆ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಕಾಸೆ ಆಪ್? मैं हैदराबाद भाग्यनगर से हूँ। शंख है आपके पास? हाँ, कितने बार आप राम के लिए? ನಾನು ಹೇಳ್ತೀನಿ ಅದೇನು ಅಂತಂದ್ರೆ ಅವ್ರು ಬಹಳ ವಿಶಿಷ್ಟವಾದ ವ್ಯಕ್ತಿ. ವಲ್ಲಭ ಅಂತ ಅವರ ಹೆಸರು, ಶ್ರೀ ವಲ್ಲಭ ಅಂತ ಅವರ ಹೆಸರು. ಅವ್ರನ್ನೀಗ ಶಂಖ ವಲ್ಲಭ ಅಂತ ಕರೀತಾರೆ. ಹೆಸರು ಶಂಖ ವಲ್ಲಭ ಅಂತ ಆಗಿದೆ. ಯಾಕೆ ಅಂತಂದ್ರೆ ಅವರೊಂದು ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಪ್ರಾಣ ಪ್ರತಿಷ್ಠೆಯಿಂದ ಹಿಡಿದು ಅಂದ್ರೆ ಭೂಮಿ ಪೂಜನದಿಂದ ಹಿಡಿದು ಪ್ರಾಣ ಪ್ರತಿಷ್ಠೆವರೆಗೂ ನಮ್ಗೆ ನೆನಪಿದೆ. ನರೇಂದ್ರ ಮೋದಿ ಅವರು ಬಂದು ಭೂಮಿ ಪೂಜನ ಮಾಡಿದ್ರು. ಅವತ್ತಿನಿಂದ ಹಿಡಿದು ಈಗ ನಾಡಿದ್ದು ನಡೆಯುವಂತ ಪ್ರಾಣ ಪ್ರತಿಷ್ಠೆವರೆಗೂ 1.25 ಲಕ್ಷ ಬಾರಿ ಶಂಖವಾದನ ಮಾಡ್ತೀನಿ ಅಂತ ಅವ್ರು ಸಂಕಲ್ಪ ಮಾಡಿದ್ದಾರೆ. ನಾನು ಕೇಳ್ತಾ ಇದ್ದೆ ಎಷ್ಟಾಗಿದೆ ಅಂತ. 1,18,000 ಬಾರಿ ಶಂಖವಾದನ ಆಗಿದೆ ಅಂತ. ನಮ್ಮೆದುರಿಗೂ ಈಗ 3 ಬಾರಿ ಮಾಡಿದ್ರು. ಆ ತರ ನಿರಂತರವಾಗಿ ಶಂಖವಾದನ ಮಾಡ್ತಾ 1.25 ಲಕ್ಷ ಬಾರಿ ಶಂಖವಾದನ ಮಾಡಬೇಕು ಅಂತ ಅವ್ರು ಅನ್ಕೊಂಡಿದ್ದಾರೆ. ನೀವು ಯಾವ ಊರು ಅಂತ ಕೇಳಿದ್ರೆ ಭಾಗ್ಯನಗರ ಅಂತಾರೆ. ಹೈದರಾಬಾದ್ ಅಂತ ಅವ್ರು ಹೇಳೋ ಜೊತೆಯಲ್ಲಿ ಅವ್ರು ಭಾಗ್ಯನಗರ ಅನ್ನೋದನ್ನ ಮರೆಯೋದಿಲ್ಲ. ಇನ್ನೂ ಸಂತಸದ ಸಂಗತಿ ಅಂತಂದ್ರೆ ಅವರು ಮೂಲತಃ ಅವರ ಫ್ಯಾಮಿಲಿ ಏನಿದೆ ಅದು ಶೃಂಗಗಿರಿ, ನಾವೇನ್ ಹೇಳ್ತೀವಿ ಶೃಂಗ ಋಷಿ ಅಂತ ಏನ್ ಕರಿತೀವಿ, ಅವರ ಕಾರಣದಿಂದಾಗಿ ಬಂದಿರುವಂತದ್ದು ಅಂತ ಹೇಳ್ತಾರೆ. ಎಲ್ಲಿವರೆಗೂ ಅಂತಂದ್ರೆ ದಶರಥನಿಗೆ ಮದುವೆ ಆಗಿ ಆ ಮಕ್ಕಳಾಗೋದಕ್ಕೆ ಏನ್ ಕಾರಣ ಆಗುತ್ತೆ ಅವೆಲ್ಲಕ್ಕೂ ಕೂಡ ಪುತ್ರಕಾಮೇಷ್ಟಿ ಯಾಗ ಅವರೇ ಮಾಡಿಸಿದ್ದು, ಅವರ ಕಾರಣಕ್ಕೋಸ್ಕರ ಆಗಿದ್ದು, ಆ ಪರಿವಾರದಿಂದ ಬಂದವರು ಅನ್ನುವಂತ ಹೆಮ್ಮೆ ಅವರಿಗಿದೆ. तो कहिए आपका संकल्प क्या है हमारे दर्शकों के लिए? जी, विश्व में सभी को मंगल कामना, शुभकामना। 22 जनवरी का जो प्राकट्य भगवान श्री राम का है उसका बधाई देते हुए, वो समय पे ऋषि संघ महाराज जी ने यज्ञ करवाया था, पुत्र कामेष्टि यज्ञ। उसमें यज्ञ नारायण भगवान खीर का प्रसाद लेके बाहर प्राकट्य हुआ था। वो प्रसाद से भगवान राम जी, लक्ष्मण जी, हनुमान, ये भरत जी, शत्रुघ्न जी का प्राकट्य हुआ था। अभी यही प्रार्थना है कि 1.25 लाख बार जो शंखनाद का संकल्प है, ठाकुर जी का प्राकट्य शंखनाद जरूर होना चाहिए और शंख से भगवान का प्राकट्य होगा ये कलयुग के अंदर। इसलिए 1.25 लाख बार का संकल्प पूरा करने। वैसे राम जी हमारे मामा जी भी लगते हैं। और ये आने से पहले श्रृंगेरी जो जगत गुरु पीठ है, विधुशेखर भारती जी के पास शारदा माई का विग्रह दर्शन है, विजय शंकर भगवान का जो दर्शन है उधर भी नाद करके यहाँ पे आ रहे हैं। एक बार सभी को नाद करते हैं और सब पूरा विश्व राम में इतना बड़ा उत्सव फिर संसार में अभी देखने को मिल रहा है। इसलिए सबके मंगल कामना, पूरे विश्व को राममय का बधाई देते हुए हम ये शंखनाद कर रहे हैं। ಕೈ ನನ್ನ ಮೈಕ್ ಹಿಡಿದ್ ನನ್ ಕೈ ನೋವಾಯ್ತು. ಅದು ಉಸಿರಿನ ಹಿಡಿತ ಬಹಳಷ್ಟು ಇರ್ಬೇಕು ಶಂಖನಾದಕ್ಕೆ. ನಿತ್ಯ 1200ರಿಂದ 2000 ಬಾರಿ ಆಗತ್ತಂತೆ ಅವರ ಶಂಖನಾದ. ಇದೇ ತರ ಈಗ ನಮ್ ಕಣ್ಣಿದ್ರಿಗೆ ಒಂದು 7-8 ಬಾರಿ ಅವ್ರು ಮಾಡಿದ್ರು. ಆ ತರ ಕಂಟಿನ್ಯೂಸ್ ಆಗಿ ಮಾಡ್ತಾ ಒಂದ್ ದಿನಕ್ಕೆ 1,15,000 ಬಾರಿ ಶಂಖನಾದ ಮಾಡ್ತಾ ಒಟ್ಟಾರೆ 1.25 ಲಕ್ಷ ಬಾರಿ ಶಂಖನಾದ ಆಗ್ಬೇಕು ಅನ್ನುವಂತ ಅವ್ರ ಪ್ರಯತ್ನ ಇತ್ತು. ಪ್ರಭು ಶ್ರೀರಾಮನ ಕುರಿತಂತೆ ಪ್ರತಿಯೊಬ್ಬರು ತಮ್ಮ ಭಕ್ತಿ ಶ್ರದ್ಧೆಯನ್ನ ಹೇಗೆ ಮಿತ್ರೇ, ನಾನು ಒಂದೇ ಮಾತನ್ನು ನಿಮ್ಗೆ ಹೇಳ್ಬೇಕೇನು ಅಂತಂದ್ರೆ, ದಕ್ಷಿಣ ಭಾರತದಲ್ಲಿ ನಾವೇನು ಭಕ್ತಿ ಭಾವ ನೋಡ್ತೀವಲ್ಲ ಅದರ 100 ಪಟ್ಟು ಜಾಸ್ತಿ ಉತ್ತರ ಭಾರತದಲ್ಲಿ ಭಕ್ತಿಯ ಶೈಲಿಯೇ ಬೇರೆ. ನನ್ಗೆ ಯಾವಾಗ್ಲೂ ಅನ್ಸುತ್ತೆ ದಕ್ಷಿಣದಲ್ಲಿ ಜ್ಞಾನ ಬಹಳ ಇರ್ಬೋದು, ಆದ್ರೆ ಭಕ್ತಿ ನೋಡ್ಬೇಕು ಅಂದ್ರೆ ಉತ್ತರ ಭಾರತಕ್ಕೆ ಬರಬೇಕು ಅಂತ ಇವರು ಆ ಥರದೊಂದು ಭಕ್ತಿಯನ್ನ ಸಮರ್ಪಣೆ ಮಾಡ್ತಿದ್ದಾರೆ. ಅವ್ರ ಆನಂದ ನೋಡ್ಬೇಕು ನೀವು. ರಾಮ ನಮ್ಮ ಪರಿವಾರಕ್ಕೆ ಮಾಮ ಇದ್ದಂಗೆ ಅಂತ, ಅಂದ್ರೆ ಆ ತರ ಭಾವನೆ ಇದೆ. ಮತ್ತು ಇದರ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಋಷ್ಯಶೃಂಗರು ಅವರು ದಶರಥನಿಗೆ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡಿ ಅದರ ನಂತರ ಮಕ್ಕಳಾಗಿದ್ದು ಅಂತ ಅವ್ರಿಗೊಂಥರ ಅಭಿಮಾನ ಇದೆ. ಅಭಿಮಾನ ಏನು ಅಂತಂದ್ರೆ, ಈ ಮಂದಿರದ ಹಿಂದೆ ಇರುವಂತ ರಾಮ ಅವತಾರಗೊಳ್ಳಿಕ್ಕೆ ನಮ್ಮ ಪರಿವಾರ ಕಾರಣ ಅನ್ನುವಂತ ಭಾವ ಇದೆಯಲ್ಲ, ಆ ಭಾವ ಬಹಳ ವಿಶಿಷ್ಟವಾಗಿರುವಂತದ್ದು. ಈ ತರ ನನಗನ್ಸುತ್ತೆ ಹುಡುಕ್ತಾ ಹೋದ್ರೆ ಬಹಳ ಜನ ಸಿಗ್ತಾರೆ ಅಂತ ಅನ್ಸುತ್ತೆ ನನಗೆ. ಹೌದು ಹೌದು, ಇವತ್ತು ಬೆಳಗ್ಗೆ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಅದನ್ನ ಪ್ರಸಾರ ಮಾಡಿದ್ವಿ ಕೂಡ. ಒಬ್ಬಾತ ಜ್ಯೋತಿರ್ಲಿಂಗಗಳ ದರ್ಶನ ಮಾಡ್ತಾ ಅಯೋಧ್ಯೆ ಕೂಡ ಬಂದಿದ್ದಾರೆ.
ಸರಿಯೂ ನದಿಯಿಂದ ರಾಮ ಮಂದಿರದವರೆಗೂ ಕೂಡ ದಂಡ ನಮಸ್ಕಾರ ಹಾಕ್ತಾ ಈ ರಸ್ತೆಯಲ್ಲಿ ಬರೋದು ಅಷ್ಟು ಸುಲಭ ಅಲ್ಲ. ಅಂದ್ರೆ ಭಕ್ತಿ ಜನರನ್ನ ಎಷ್ಟರ ಮಟ್ಟಿಗೆ ತಲ್ಲೀನಗೊಳಿಸ್ಬಿಡುತ್ತೆ ಅನ್ನೋದಕ್ಕೆ, ಅದರಲ್ಲೂ ರಾಮನಾಮ ಅದಕ್ಕಿರುವ ಶಕ್ತಿ, ಇದ್ರ ಬಗ್ಗೆ. ಅಬ್ಸಲ್ಯೂಟ್ಲಿ ಹೌದು. ರಾಮ ಅನ್ನುವ ಪದದ ಬಗ್ಗೆ ಬಹಳ ವಿಶಿಷ್ಟವಾಗಿರುವಂಥ ನಂಬಿಕೆ, ಶ್ರದ್ಧೆ ಸಮಾಜಕ್ಕಿದೆ. ರಾಮನಿಗೆ ರಾಮಚರಿತ್ ಮಾನಸ್ನಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮನಿಗೆ ನಾಮಕರಣ ಮಾಡುವಾಗ ಋಷಿಗಳು ಬಂದು ಹೇಳ್ತಾರಂತೆ, ವಸಿಷ್ಠರು ಹೇಳ್ತಾರೆ, ಈ ಹೆಸರು ಯಾಕೆ ಇಡ್ತಾ ಇದ್ದೀನಿ ಅಂತಂದ್ರೆ ಇದನ್ನು ಹೇಳೋದ್ರಿಂದಲೇ ಆನಂದ ಉತ್ಪನ್ನ ಆಗುತ್ತೆ. ಅವನಿಗೆ ಅನೇಕ ಹೆಸರುಗಳಿವೆ, ಆದರೆ ಈ ಹೆಸರು ನಾನು ಯಾಕೆ ಇಡ್ತೀನಿ ಅಂತಂದ್ರೆ ಆನಂದ ಉತ್ಪಾದನೆ ಮಾಡುತ್ತೆ ಅದು ಅನ್ನೋ ಕಾರಣಕ್ಕೋಸ್ಕರ ರಾಮ ಅಂತ. ದಾಸರು ಹೇಳ್ತಾರಲ್ಲ, ರಾ ಅನ್ನೋ ಒಂದು ಅಕ್ಷರ ಹೇಳೋದ್ರಿಂದ ಪಾಪಗಳೆಲ್ಲ ಹೊರಗೆ ಹೋಗ್ತವೆ, ಮಕಾರ ಹೇಳಿದ ತಕ್ಷಣ ಇನ್ನದು ಒಳಗೆ ಬರದೇ ಇರೋ ಥರ ತಡೆಯುತ್ತೆ ಅಂತ. ಹೀಗಾಗಿ ರಾಮ ಅನ್ನೋದು ಆಗಿದೆ ಅಂತ. ಇನ್ನು ನೀವು ಯಾವುದನ್ನೇ ನೋಡಿ, ನಾವು ರಾಮ ಇಲ್ಲದ ಬದುಕನ್ನು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆರಾಮ ಅಂದ್ರೆ ಆರಾಮವಾಗಿದ್ದೀವಿ ಅಂತಂದ್ರೆ ಅಲ್ಲಿ ರಾಮ ಇದ್ದಾನೆ ಅಂತ. ವಿರಾಮ, ಖುಷಿ ವಿರಾಮ ಯಾಕೆ ಕೊಡುತ್ತೆ ಅಂತಂದ್ರೆ ಅಲ್ಲಿ ರಾಮ ಇದ್ದಾನೆ ಅಂತ. ಎಲ್ಲೆಲ್ಲಿ ರಾಮ ಇದ್ದಾನೋ, ನೀವು ಯಾವ ಪದಗಳನ್ನು ತಗೊಂಡು ಬನ್ನಿ, ರಾಮ ಎಲ್ಲಿರ್ತಾನೋ ಆ ರಾಮ ಆನಂದವನ್ನು ಕೊಡುವಂಥದ್ದು ಅಂತ ಅನ್ಸುತ್ತೆ. ಹೀಗಾಗಿ ರಾಮ ಪದದೊಂದಿಗೆ ಒಂದು ವಿಶಿಷ್ಟವಾಗಿರುವಂಥ ಶಕ್ತಿ ಜೊತೆಯಲ್ಲಿ ಬರುತ್ತೆ, ಅನುಮಾನವೇ ಇಲ್ಲ ಅದರಲ್ಲಿ ಸ್ಮಿತಾ. ನಿಜ ನಿಜ. ಜೊತೆಗೆ ನಿಮ್ಮ ಹತ್ರ ಬಹುಶಃ 22ನೇ ತಾರೀಕಿನವರೆಗೂ ಕೂಡ ಅನೇಕ ವಿಚಾರಗಳನ್ನ ಚರ್ಚೆ ಮಾಡೋಕಿದೆ. ಅದರ ಜೊತೆಗೆ ಇವತ್ತು ಈ ಕ್ಷಣದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೀತಾ ಇರೋ ಬಗ್ಗೆ, ಇವತ್ತು ಮುಖ್ಯ ಮಂದಿರದ ಪ್ರಾಂಗಣಕ್ಕೆ ರಾಮಲಲ್ಲನ ವಿಗ್ರಹ ಪ್ರವೇಶ ಆಗಿದೆ. ಜೊತೆಗೆ ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಧಾರ್ಮಿಕ ಆಚರಣೆಗಳು ನಡೀತಾ ಇದೆ, ಹೋಮ ಹವನ ಯಜ್ಞಾದಿಗಳು ನಡೀತಾ ಇದೆ. ಭಕ್ತಿ ಒಂದ್ ಕಡೆ ಹೌದು, ಬಟ್ ಈ ರೀತಿಯ ಆಚರಣೆಗಳು, ಧಾರ್ಮಿಕ ವಿಧಿವಿಧಾನಗಳು ಎಷ್ಟು ಮುಖ್ಯವಾಗುತ್ತೆ ಅಂತ ಹೇಳಿ. ಒಂದು ಈ ಆಚರಣೆಗಳ ಕಾರಣಕ್ಕೋಸ್ಕರವೇ ಒಂದು ಭಕ್ತಿ ಇದೆ, ಅಂದ್ರೆ ಅದನ್ನು ಮಾಡೋದ್ರ ಮೂಲಕ ಒಂದು ಭಕ್ತಿ ಆಗುತ್ತೆ. ನಾನು ಸುಮ್ಮನೆ ಹೇಳೋದಾದ್ರೆ, ಈ ದೇಶದ ಪ್ರಧಾನಮಂತ್ರಿಗಳು ಕಳೆದ 11 ದಿನಗಳಿಂದ ಉಪವಾಸ ವ್ರತದಲ್ಲಿದ್ದಾರೆ, ಇದು ಒಂದನೇದು. ಇನ್ನು ಎರಡನೇದು, ಅವ್ರ ಭಾವವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅವರು ಆ ದೇವಸ್ಥಾನಗಳಿಗೆ ಹೋಗ್ತಾರೆ, ಅಲ್ಲಿ ಭಜನೆಯಲ್ಲಿ ಇನ್ವಾಲ್ವ್ ಆಗ್ತಾರೆ, ಅಲ್ಲಿ ಬೇರೆ ಬೇರೆ ಇದರಲ್ಲಿ ನೋಡ್ತಾರೆ, ಪಪೆಟ್ ಶೋ ಒಂದ್ ಕಡೆ ನೋಡಿದ್ದಾರೆ, ಒಂದ್ ಕಡೆ ರಾಮನ ಕಥೆ ಕೇಳಲಿಕ್ಕೆ ಕೂತಿದ್ದಾರೆ. ಅಂದ್ರೆ ರಾಮ ಭಾವದಿಂದ ನಮ್ಮನ್ನು ನಾವು ಒಂದಾಗಿಸಿಕೊಳ್ಳುವಂತ ಈ ಪ್ರಯತ್ನ ಇದೆಯಲ್ಲ, ಇದು ಆಚರಣೆಗಳ ಜೊತೆಗೆ ಬರುತ್ತೆ. ನಾವು ಪೂಜೆ ಅಂತ ಒಂದು ಮಾಡ್ತೀವಿ ಅಂತಂದ್ರೆ ಅದು ಬರೀ ಪೂಜೆ ಯಾವುದೊಂದು ಮೂರ್ತಿಗೆ, ಬಿಂಬಕ್ಕೆ ಮಾಡ್ತೀವಿ ಅಂತಲ್ಲ. ಆ ಪೂಜೆಯೊಂದಿಗೆ ನಾವು ಭಗವಂತನಿಗೆ ಸಮರ್ಪಣೆ ಮಾಡುವಾಗ, ಅವನಿಗೆ ಅರ್ಘ್ಯ ಪಾದ್ಯಗಳನ್ನು ಕೊಡುವಾಗ, ಮಾನಸಿಕವಾಗಿ ಅವನನ್ನು ಅರ್ಚಿಸುವಾಗ ಭಗವಂತ ಜೊತೆ ಒಂದಾಗುವಂತ ಪ್ರಯತ್ನ ಇದೆಯಲ್ಲ, ಈ ಅನುಸಂಧಾನ ಬಹಳ ಮುಖ್ಯವಾದ್ದು ಅಂತ ನನ್ಗನ್ಸುತ್ತೆ. ಅದು ಹೀಗಾಗಿ ಭಾರತದಲ್ಲಿ ಏನು ಅಂತಂದ್ರೆ, ರಾಮನ ಕುರಿತಂತೆ ನಾವೇನಾದ್ರೂ ಮಾಡ್ತೀವಿ, ಯಾವುದಾದ್ರೂ ಮೂರ್ತಿಯೊಂದಿಗೆ ಏನಾದ್ರೂ ಮಾಡ್ತೀವಿ, ಆಚರಣೆಗಳನ್ನು ಮಾಡ್ತೀವಿ ಅಂತಂದ್ರೆ ಅದು ಬರೀ ಆಚರಣೆಯಾಗಷ್ಟೇ ಉಳಿಯದೆ, ಅದು ನಮ್ಮನ್ನು ನಾವು ಅನುಸಂಧಾನ ಮಾಡಿಕೊಳ್ಳುವಂತ, ಭಗವಂತನೊಂದಿಗೆ ಒಂದಾಗುವಂತ ಪ್ರಯತ್ನ ಅಂತ ಅನ್ಸುತ್ತೆ. ಹೀಗಾಗಿ ಇದು ಬರೀ ಬಿಂಬಕ್ಕೆ ಸಲ್ಲಿಸುವ ಯಾವುದೋ ಕಾರ್ಯ ಅಲ್ಲ, ಅದಕ್ಕಿಂತಲೂ ಮಿಗಿಲಾದ್ದು ಅಂತ ನನಗಂತೂ ಅನ್ಸುತ್ತೆ ಆ ಸಂದರ್ಭದಲ್ಲಿ. ನಿಮ್ಮ ಹತ್ರ ನಾನು ಆಗ್ಲೇ ಹೇಳಿದಾಗೆ ಮಾತನಾಡೋದು ಸಾಕಷ್ಟಿದೆ. ಬೇರೆ ಬೇರೆ ಭಾಗಗಳಲ್ಲಿ ಅಯೋಧ್ಯೆಗೆ ಸಂಬಂಧಪಟ್ಟಂತೆ ಸರಿಯೂ ನದಿ ಇದೆ, ಅಲ್ಲಿ ಲಕ್ಷ ದೀಪೋತ್ಸವ ಆಗುತ್ತೆ, ಅದರ ಜೊತೆಗೆ ಸರಿಯೂ ಆರತಿ ಆಗುತ್ತೆ. ಸಾಧ್ಯವಾದ್ರೆ ರಾಮ ಮಂದಿರ, ನೂತನವಾದ ರಾಮ ಮಂದಿರ, ಅದರ ಹತ್ರದಿಂದಲೂ ಮತ್ತು ಚಕ್ರವರ್ತಿ ಸೂಲಿಬೆಲೆ ಅವರ ಹತ್ರದಿಂದ ಮತ್ತಷ್ಟು ವಿಚಾರಗಳನ್ನ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಸದ್ಯಕ್ಕೆ ಇದಿಷ್ಟು ಚಕ್ರವರ್ತಿ ಸೂಲಿಬೆಲೆ ಅವರ ಜೊತೆಗಿನ ರಿಪಬ್ಲಿಕ್ ಕನ್ನಡದ ಮಾತು.